ತಿಂಗಳ ಅಧಿಕಾರ ವಹಿಸ್ಕೊಂಡಂತ 8 ತಿಂಗಳಲ್ಲಿ ಆ ರಸ್ತೆನ ಥ್ರೂ ಮಾಡಿ ಅವತ್ತಿನ 2004-5ರಲ್ಲಿ ದಸರಾಕ್ಕೆ ಅನುವು ಮಾಡಿಕೊಟ್ಟಿದ್ರು ರೇವಣ್ಣವರು. ಇಂಥ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಇನ್ಯಾವುದು ಬೇಡ ಸ್ವಾಮಿ. ಹೇಮಾವತಿಯನ್ನ, ಕ್ಯಾರ್ಪೇಟೆ, ಪಾಂಡುಪುರ, ಮಂಡ್ಯ ಕೆಲವು ಭಾಗ, ನಾಗಮಂಗಲಕ್ಕೆ ನೀರು ತಂದು ಕೊಡ್ತಾ ಇದ್ರೆ ಈ ಭಾಗದ ಈ ಜಿಲ್ಲೆಯ ಜನದ ರೈತರ ಪರಿಸ್ಥಿತಿ ಏನು ಸ್ವಾಮಿ? ದೇವೇಗೌಡರ ಕೊಡುಗೆ ಬಗ್ಗೆ, ಕುಮಾರಣ್ಣವ್ರ ಕೊಡುಗೆ ಬಗ್ಗೆ ಪ್ರಶ್ನೆ ಮಾಡ್ತೀರಾ? ಆಯಿತು, ಯಾವುದು ಬೇಡ. ನಿಮ್ಮನ್ನ ಈ ಮಟ್ಟಕ್ಕೆ ಇವತ್ತೇನೋ ಅದು ನಾಟಿ ಬೀಡು ಅಂತ ಪದಪ್ರಯೋಗ ಮಾಡಿದಿರಲ್ಲ, ನೀವೇ ಬೀಡು ಸ್ವಾಮಿ. ದೇವೇಗೌಡರು ನಿಮ್ಮಾದಿಯಾಗಿ ನಮ್ಮಂಥವ್ರು ನೆಟ್ಟಂತ ಒಂದು ಸಂದರ್ಭ. ಇವತ್ತು ನೀವೆಲ್ಲ ಈ ಜಿಲ್ಲೆನಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ, ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರಾಗಿ, 3 ಬಾರಿ ಶಾಸಕರಾಗಿ, ಲೋಕಸಭಾ ಸದಸ್ಯರಾಗಿ, 3 ಬಾರಿ ಮಂತ್ರಿಯಾಗಿ ಇವತ್ತು ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಾರೆ ಅಂದರೆ ಅದು ಈ ಜಿಲ್ಲೆಯ ಆಶೀರ್ವಾದದ ಜೊತೆಗೆ ದೇವೇಗೌಡರ ಕುಟುಂಬದ ಆಶೀರ್ವಾದನೂ ನಿಮ್ಮಂಥವ್ರ ಮೇಲೆ ನಮ್ಮಂಥವ್ರ ಮೇಲೆ ಇದೆ ಅಂತಕ್ಕಂಥದ್ದನ್ನು ನೀವು ಅರ್ಥ ಮಾಡ್ಕೋಬೇಕು. ಇವತ್ತು ಹೇಳ್ತಿರಲ್ಲ ದೇವೇಗೌಡರಿಗೆ ಬಿಜೆಪಿಯವ್ರ ಜೊತೆ ಕುಮಾರಸ್ವಾಮಿ ಹೋಗಿರೋದ್ರಿಂದ ಅವ್ರ ಆರೋಗ್ಯ ಕೆಡಿಸ್ಬಿಟ್ಟಿದ್ದಾರೆ ಕುಮಾರಸ್ವಾಮಿ ಅಂತ ಹೇಳ್ತೀರಿ. ನಿಜವಾಗ ಆರೋಗ್ಯ ಕೆಟ್ಟಿದ್ದು ನಿಮ್ಮಿಂದ. 2006ರಲ್ಲಿ ಇದೇ ಧರ್ಮಸಿಂಗ್ ಅವ್ರನ್ನ ಇಳಿಸಿ ಸಿದ್ದರಾಮಯ್ಯ ಅವ್ರನ್ನ ಈ ಪಾರ್ಟಿಯಿಂದ ಆಚೆ ಹಾಕಕ್ಕೆ ಏನೇನು ಒಂದು ಹುನ್ನಾರ ನೀವು ಮಾಡಿಸಿದ್ರೋ ಪ್ರಮುಖ ಕಾರಣಕರ್ತರೆ ನೀವು. ಅದಕ್ಕೆ ಸಾಕ್ಷಿ ನಾನೇ. ಅದು ಬೇಡ, ದೇವೇಗೌಡರು ಭಾಳ ಬೇಜಾರು ಮಾಡ್ಕೊತಾ ಇದ್ದಾರೆ, ಬಿಜೆಪಿಯವ್ರ ಜೊತೆ ಹೋಗೋದು ಬೇಡ ಅಂತ ಹೇಳಿದ್ರಿ. ನನ್ನೇ ಹೊರಗಿಟ್ರಿ. ಬಹುತೇಕ ನನಗೆ ಆವತ್ತಿನ MLAಗಳ ವರ್ಷದೊಂದು ಬಾಕಿ ಚಲುವಸ್ವಾಮಿಯವರು ಹೋಗಿ ದೇವೇಗೌಡರಿಗೆ ಜಾಡಿ ಹೇಳ್ತಾನೆ, ಇಲ್ಲಿ ನಡೀತಾರೋ ವಿದ್ಯಮಾನ ಹೇಳ್ತಾ ಇದ್ದಾನೆ ಅಂತೇಳಿ. ಅವತ್ತೇ ದೇವೇಗೌಡರ ಆರೋಗ್ಯ ಕೆಡಿಸ್ಬಿಟ್ರಿ ನೀವು. ಅವತ್ತು 140/220 BP ರೈಸ್ ಆಗಿ ಅವ್ರು ತಲೆ ತಿರುಗಿ ಬಿದ್ದಿರಲ್ಲ. ಡಾಕ್ಟರ್ ಮಂಜುನಾಥ್ ಅವ್ರ ಜೊತೆಲಿ ಇಲ್ಲ ಅಂದರೆ ದೇವೇಗೌಡರು ಅವತ್ತೇ ಇಲ್ಲ ನಮ್ಮ ಭಾಗಕ್ಕೆ. ಯಾಕೆ ಇವೆಲ್ಲ ನಾಟಕ ಆಡ್ತೀರಿ? ನಿಮ್ಮ ಜವಾಬ್ದಾರಿ ಜನಾಶೀರ್ವಾದ ಆಗಿದೆ. ನಾವೆಲ್ಲರೂ ಶಾಸಕರಾಗಿ ನಮ್ಮ ಜವಾಬ್ದಾರಿಯನ್ನು ಎಷ್ಟು ಪ್ರಾಮಾಣಿಕವಾಗಿ ಯಾವ್ಯಾವ ಸಂದರ್ಭದಲ್ಲಿ ನಿರ್ವಹಿಸಿದ್ದೀವಿ ಅಂತಕ್ಕಂಥದ್ದು ನಮ್ಮ ಆತ್ಮಸಾಕ್ಷಿಗೆ ಗೊತ್ತು. ಹೌದು, ಯಾವುದೋ ಗ್ಯಾರಂಟಿಗಳು ಹೇಳಿದ್ರಿ, ನಮ್ಮ ಜನ ನಂಬಿದ್ರು. ಅದಕ್ಕೇನು ಮುಂದಕ್ಕೆ ಶಾಸ್ತಿ ಆಯ್ತದೆ ಅಂತೇಳಿ ಪಾಪ ನೀವು ಮಾಗಡಿ MLA ಕೈಲಿ ಹೇಳಿಸ್ತಾ ಇದ್ದೀರಿ. ಈಗ ಜನ ದಡ್ರಾ? ಜನ ಯಾವುದಕ್ಕೂ ದಡ್ರಲ್ಲ. ನಾವೇನೇನು ಪ್ರತಿ ಹಂತದಲ್ಲಿ ಯಾವ್ಯಾವ ರಸ್ತೆ, ಯಾವ್ಯಾವ VC ಕ್ಯಾನಲ್ ಅಚ್ಚುಕಟ್ಟು, ಯಾವ್ಯಾವ ಹೇಮಾವತಿ ಅಚ್ಚುಕಟ್ಟು, ವಿದ್ಯುತ್ ಶಕ್ತಿ ಇಲಾಖೆಯಲ್ಲಿ ಏನೇನು ಮಾಡಿದ್ದೀವಿ, ಶಿಕ್ಷಣ ಇಲಾಖೆಯಲ್ಲಿ ಏನೇನು ಮಾಡಿದ್ದೀವಿ, ಮಂಡ್ಯ ನಗರಕ್ಕೆ SP ಆಫೀಸ್ ತಂದವರು ಯಾರು, ಟ್ರೆಜರಿ ಆಫೀಸ್ ತಂದವರು ಯಾರು, ಕೋರ್ಟ್ ತಂದವರು ಯಾರು, ನೀರಾವರಿ ಇಲಾಖೆಗಳ ಕಟ್ಟಡಗಳನ್ನ, PWD ಇಲಾಖೆ ಕಟ್ಟಡಗಳನ್ನ ತಂದವರು ಯಾರು, ಈ ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜ್ ತಂದವರು ಯಾರು, ಎಲ್ಲ ಹೇಳೋಣ ಪೂರ್ತಿ ಅಂಕಿಅಂಶನ. ನೀನು ಯಾರು ಬೇಡ, ನೀವು ಇಲ್ಲಿ ಕೂತ್ಕೊಳ್ಳಿ, ನಾ ಇಲ್ಲಿ ಕೂತ್ಕೊತೀನಿ. ದೇವೇಗೌಡರು ಕಾಲದಿಂದ ಯಾವ್ಯಾವ ಜವಾಬ್ದಾರಿಯನ್ನು ಈ ಜಿಲ್ಲೆಯ ಒಂದು ಸಮಗ್ರವಾದಂಥ ಅಭಿವೃದ್ಧಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ನಿಮಗೆಲ್ಲ ಅಂಕಿಅಂಶ ಕೊಡ್ತೀವಿ. ಕೊಡುಗೆ ಏನು ಅಂತ ಯಾಕೆ ಕೇಳ್ತೀರಿ? ಅವತ್ತು ನಾವು ಕೂತ್ಕೊಂಡು 9,000 ಕೋಟಿನ ಇಡೀ 7 ವಿಧಾನಸಭಾ ಕ್ಷೇತ್ರಕ್ಕೆ ಯಾವ್ಯಾವ ಕ್ಷೇತ್ರದಲ್ಲಿ ಮಾಡಬೇಕು ಅಂತೇಳಿ ಬಡ್ಜೆಟಿಗೆ ಸೇರಿಸಿ ಅನೌನ್ಸ್ ಮಾಡಿಸಿದ್ರಿ. ಇದು ಮಂಡ್ಯ ಬಡ್ಜೆಟ್ ಅಂತ ಟೇಬಲ್ ತಟ್ಟಿದ್ರು ವಿಧಾನಸೌಧದೊಳಗೆ. ಎಲ್ಲ ಇದೆ, ರೆಕಾರ್ಡ್ ಸಮೇತನೇ ಕೊಡ್ತೀವಿ. ಅದೇನು ತಲೆ ಕೆಡಿಸ್ಕೊಳ್ಳೋದೇ ಅಗತ್ಯ ಬೇಡ. ಬಂದಂಥ ಮೇಲೆ ಯಾವಾಗ ಪಾಪ ನೀವು BJPಯವ್ರ ಜೊತೆ ಸೇರ್ಕೊಂಡು ಅದನ್ನು ತಡೆ ಹಿಡಿದು ಇನ್ನು ಯಾರು ಜಿಲ್ಲೆ ಒಳಗೆ ಹೋಗೋಕ್ಕಾಗಲ್ಲ ಅಂಥೇಳಿ ಯಾವ ರೀತಿ ಎಲ್ಲೆಲ್ಲಿ ಮೀಟಿಂಗ್ ಮಾಡಿ ಎಲ್ಲೆಲ್ಲಿ ತಡೆ ಹಿಡಿಸಿದ್ರಿ ಅಂತಕ್ಕಂಥ ಅಂಕಿಅಂಶನೂ ನಮ್ಮ ಹತ್ರ ಇದೆ, ಕೊಡ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.